ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಟ್ರೇಡರ್ಸ್ಗೆ ಒಂದು ಗುಡ್ ನ್ಯೂಸನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಬೆಂಗಳೂರಿನ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಮತ್ತು ಟ್ರೇಡರ್ಸ್ ವಲಯದಲ್ಲಿ ರಾಜ್ಯದಲ್ಲೇ ಬಹಳ ಮುಂಚೂಣಿಯಲ್ಲಿರುವ ಕೌಟಿಲ್ಯ ಕ್ಯಾಪಿಟಲ್ ನಮ್ಮ ರಾಜ್ಯದ ಟ್ರೇಡರ್ಸ್ಗಳಿಗೆ ಅನುಕೂಲ ಆಗುವ ಹಾಗೆ ಅವರಿಗೆ ಸಾಕಷ್ಟು ಜ್ಞಾನವನ್ನು, ತಿಳುವಳಿಕೆಯನ್ನು, ತರಬೇತಿಯನ್ನು, ಮಾರ್ಗದರ್ಶನವನ್ನು ನೀಡುವ ಉದ್ದೇಶದಿಂದ ಒಂದು ವಿನೂತನ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದೆ. ಹಾಗಾದರೆ ಟ್ರೇಡರ್ಸ್ಗೆ ಅನುಕೂಲ ಆಗುವಂತಹ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಏನು, ಇದರಿಂದ ಯಾರೆಲ್ಲ ಪ್ರಯೋಜನವನ್ನು ಪಡ್ಕೊಳ್ಬೋದು, ಯಾವ ಸ್ಟಾಕ್ ಟ್ರೇಡರ್ಸ್ಗೆ ಇದರಿಂದ ಯಾವ ರೀತಿಯ ಪ್ರಯೋಜನ ಆಗುತ್ತೆ, ಇದಕ್ಕೆ ಎಂಟ್ರಿ ಆಗೋದು ಹೇಗೆ ಇತ್ಯಾದಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಅಂದಹಾಗೆ ಕೌಟಿಲ್ಯ ಕ್ಯಾಪಿಟಲ್ ನಮ್ಮ ವಿಶ್ವವಾಣಿ ಮನಿ ಚಾನಲ್ ಮೂಲಕ ಮನೆ ಮಾತಾಗಿದೆ. ಸೊ ಜೊತೆಗೆ ನಮ್ಮ ರಾಜ್ಯದ ಟ್ರೇಡರ್ಸ್ ವಲಯಕ್ಕೆ ಯಾರು ಸ್ಟಾಕ್ ಟ್ರೇಡಿಂಗ್ ಮಾಡ್ತಾರೆ ಅವರಿಗೆ ಒಂದು ಮಾರ್ಗದರ್ಶನ, ತರಬೇತಿಯನ್ನು, ಅರಿವನ್ನು, ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಕೌಟಿಲ್ಯ ಕ್ಯಾಪಿಟಲ್ ಆಯೋಜಿಸಿರುವಂತಹ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಸ್ಥಾಪಕರಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಈ ಕಾರ್ಯಕ್ರಮದ ಹೆಸರು ಭಾರತ್ ಆಪ್ಷನ್ ಟ್ರೇಡರ್ಸ್ ಸಮಿಟ್ ಅಂತ. ಓಕೆ. ಸೊ ದಿಸ್ ಈಸ್ ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಫೈನಾನ್ಷಿಯಲ್ ಆ್ಯಂಡ್ ಟ್ರೇಡರ್ಸ್ ಇವೆಂಟ್. ಓಕೆ. ನಾವು ಕಳೆದ 25 ತಿಂಗಳುಗಳಲ್ಲಿ ಆಲ್ಮೋಸ್ಟ್ 25 ಸಿಟಿಗಳಲ್ಲಿ ಹತ್ತತ್ರ 25,000 ಜನಗಳನ್ನು ಸೇರಿಸಿ ಭಾರತದಾದ್ಯಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಾವು. ಇದು ಬೆಂಗಳೂರಿನಲ್ಲಿ 3ನೇ ಬಾರಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ಅಲ್ಲ, 2 ವರ್ಷಕ್ಕೆ ಮುಂಚೆ ನಾವು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಇಲ್ಲೇ ಬೆಂಗಳೂರಿನಲ್ಲಿ ಟಿ ಡಿ ಅಕಾಡೆಮಿ ಅಂತ ಒಂದು ತರಬೇತಿ ಸಂಸ್ಥೆ ಇದೆ. ಮನೋಜ್ ಅಂತ ಅದರ ಸಂಸ್ಥಾಪಕರು, ಅವರ ಜೊತೆಗೆ ಟಿ ಡಿ ಸಂಸ್ಥೆಯ ಜೊತೆಗೆ ನಾವು ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಸರಿಸುಮಾರು 1,250 ಜನ ಅವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರು. ಫ್ಯಾಂಟಾಸ್ಟಿಕ್. ಅದಾದ ನಂತರ ಹೋದ ವರ್ಷ ನಾವು ಇದೇ ಕಾರ್ಯಕ್ರಮನ ಪಾಟ್ಸ್ ವೆಲ್ತ್ ಎಕ್ಸ್ಪೋ ಅನ್ನೋ ಒಂದು ಹೆಸರಿನಲ್ಲಿ ಬೆಂಗಳೂರಿನ ವೈಟ್ ಫೀಲ್ಡಲ್ಲಿ KTPO ಸಂಸ್ಥೆಯಲ್ಲಿ ಮಾಡಿದ್ವಿ. ಹತ್ತತ್ರ 5,000 ಜನ ಟ್ರೇಡರ್ಸ್ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ರು. 5,000 ಜನ. ಇದು 3ನೇ ಬಾರಿ ನಾವು ಮತ್ತೆ ಅಂಬೇಡ್ಕರ್ ಭವನದಲ್ಲಿ ಜೂನ್ 21ನೇ ತಾರೀಕು ಬೆಳಗ್ಗೆ 9ರಿಂದ ಸಾಯಂಕಾಲ 7 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಕೊಚ್ಚಿ ಈ 4 ಊರುಗಳಲ್ಲಿ ಮಾತ್ರ ಈ ಕಾರ್ಯಕ್ರಮ ಈ ವರ್ಷ ಮಾಡ್ತಾ ಇದ್ದೀವಿ. ಅದಕ್ಕೆ ವಿ ಕಾಲ್ ಇಟ್ ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡರ್ಸ್ ಇವೆಂಟ್ ಅಂತ. ಪ್ರಿಡಾಮಿನೆಂಟ್ ಫೋಕಸ್ ಆನ್ ಆಪ್ಷನ್ಸ್ ಟ್ರೇಡಿಂಗ್ ಅಂದರೆ. ಫಾರ್ ಎಕ್ಸಾಂಪಲ್, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜಾಸ್ತಿ ಸ್ಟಾಕ್ ಟ್ರೇಡರ್ಸೇ ಬರ್ತಾರೆ. ಒಂದು 1,250 ಜನ ಸೇರ್ತಾ ಇದ್ದಾರೆ. ಒಂದು 8 ಜನ ಕರ್ನಾಟಕದ ಬೆಸ್ಟ್ ಸ್ಪೀಕರ್ಸ್ ಅಂತ ಕರಿತೀವಿ, ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ 3ನೇ ಬಾರಿ ಟಿ ಡಿ ಅಕಾಡೆಮಿ ನಮ್ಮ ರೀಜನಲ್ ಪಾರ್ಟ್ನರ್ ಆಗಿ ನಮ್ಮ ಜೊತೆಗೆ ಸೇರಿದ್ದಾರೆ. ಸೊ ಇಷ್ಟು ಕಾರ್ಯಕ್ರಮದ ಜೊತೆಗೆ ಒಂದು ಒಳ್ಳೆ ಪ್ಯಾನೆಲ್ ಡಿಸ್ಕಷನ್ ಆಗುತ್ತೆ. ಸೊ ಟ್ರೇಡರ್ಸ್ಗಳಿಗೆ ಏನಂದರೆ ಪೊಸಿಷನಲ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್, ಎಕ್ಸ್ಪೈರಿ ಡೇ ಟ್ರೇಡಿಂಗ್, ಈ ಎಲ್ಲ ಟ್ರೇಡಿಂಗ್ ಸಂಬಂಧಪಟ್ಟ ವಿಷಯಗಳ ಮೇಲೆ, ಪರ್ಟಿಕ್ಯುಲರ್ಲಿ ಆಪ್ಷನ್ ಫೋಕಸ್ಡ್ ಮತ್ತು ಅಲ್ಗೋ ಟ್ರೇಡಿಂಗ್ ಕೂಡ, ಇಷ್ಟು ಕಾನ್ಸೆಪ್ಟ್ ಮೇಲೆ ಅವ್ರಿಗೆ ಸ್ಟ್ರಾಟಜೀಸ್, ಡಿಫ್ರೆಂಟ್ ಸ್ಟ್ರಾಟಜೀಸ್ ಹೇಳ್ಕೊಡೋ ಅಂಥ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಊಟ ಎಲ್ಲ ಇರುತ್ತೆ. ಒಂದು ದಿನದ ಕಾರ್ಯಕ್ರಮ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಸೊ ಡೆಲ್ಟಾ ಎಕ್ಸ್ಚೇಂಜ್ ಈ ಪ್ರೋಗ್ರಾಮ್ನ ಟೈಟಲ್ ಸ್ಪಾನ್ಸರು, ಮತ್ತು ಮುದ್ರೆಕ್ಸ್ ಬಂದ್ಬಿಟ್ಟು ಈ ಒಂದು ಪ್ರೋಗ್ರಾಮ್ನ ಪ್ಲಾಟಿನಮ್ ಸ್ಪಾನ್ಸರು. ಇನ್ನೂ ಒಂದು 4-5 ಜನ ಗೋಲ್ಡ್ ಸ್ಪಾನ್ಸರ್ಸ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಇದು 3ನೇ ಬಾರಿ ಮಾಡ್ತಾ ಇರೋದು. ಟ್ರೇಡರ್ಸ್ಗಳಿಗೆ ನಿಜವಾಗ್ಲೂ ಇದು ಒಂದು ಥರ ಗ್ರೇಟೆಸ್ಟ್ ಗೆಟ್ ಟುಗೆದರ್ ಥರ. ಯಾಕಂದರೆ ಅವ್ರಿಗೆ ನಾಲೆಡ್ಜ್ ಸಿಗುತ್ತೆ, ನೆಟ್ವರ್ಕಿಂಗ್ ಸಿಗುತ್ತೆ, ಅವ್ರಿಗೆ ಇಷ್ಟವಾಗಿರೋ ಸ್ಪೀಕರ್ ಅಲ್ಲಿರ್ತಾರೆ. ಸುಮಾರು ಒಂದು 45 ಜನ ಮೆಂಟರ್ಸ್ ಬರ್ತಾರೆ. ಅವರೆಲ್ಲರ ಜೊತೆ ಇವರು ಒಡನಾಟ ನಡೆಸ್ಬೋದು, ಫೆಲೋ ಟ್ರೇಡರ್ಸ್ಗಳ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು. ಸುಮಾರು 1 ಲಕ್ಷದಿಂದ 10 ಕೋಟಿ ಟ್ರೇಡ್ ಮಾಡೋರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. 1 ಲಕ್ಷ ರೂಪಾಯಿ ಟ್ರೇಡ್ ಮಾಡೋನು ಬರ್ತಾನೆ, 10 ಕೋಟಿ ಟ್ರೇಡ್ ಮಾಡೋನು ಕೂಡ ಈಗ ಒಂದು ಕಾರ್ಯಕ್ರಮದಲ್ಲಿ ಇರ್ತಾನೆ. ನಾನು ಬೆಂಗಳೂರಿನಲ್ಲಿ ಒಂದು ಪ್ರೊಪ್ರೈಟರಿ ಟ್ರೇಡಿಂಗ್ ಡೆಸ್ಕ್ ನಡೆಸ್ತೀನಿ ಜಯನಗರದಲ್ಲಿ. ನನ್ನ ಹತ್ರನೇ ಸುಮಾರು 60-70 ಜನ ಟ್ರೇಡರು ಸುಮಾರು 150 ಕೋಟಿ ಟ್ರೇಡ್ ಮಾಡ್ತೀವಿ ನಾವೀಗ. ಸೊ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಡೀತಾ ಇರೋದು 3ನೇ ಬಾರಿ. ಅದಕ್ಕೆ ಭಾರತ್ ಆಪ್ಷನ್ ಟ್ರೇಡರ್ಸ್ ಸಮಿಟ್ ಅಂತ ಇದಕ್ಕೆ ಹೆಸರಿಟ್ಟಿದ್ದು. ಬ್ಯಾಂಗ್ಳೂರು ಇದಕ್ಕೆ ಲಾಂಚ್ ಪ್ಯಾಡ್.
ಪ್ರತಿ ಬಾರಿ ನಾವು ಈ ಆಲ್ ಓವರ್ ಇಂಡಿಯಾ ಕಾರ್ಯಕ್ರಮ ಮಾಡೋಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಇನಾಗ್ರೇಷನ್ ಮಾಡಿ ಬೆಂಗಳೂರಿನಲ್ಲಿ ಗ್ರ್ಯಾಂಡಾಗಿ ಸುಸೂತ್ರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ನಂತರ ನಾವು ಭಾರತದ ಮಿಕ್ಕ ಸಿಟಿಗಳಿಗೆ ನಗರಗಳಿಗೆ ಹೋಗ್ತಾ ಇದ್ವಿ ನಾವು. ಸೊ ಹಾಗಾಗಿ ಈ ಸಾರಿ ಮತ್ತೆ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಟ್ರೇಡರ್ಸ್ಗಳಿಗೆ ಕಮ್ಯುನಿಕೇಷನ್ ಕೊಡ್ತೀವಿ. ಸೊ ಕಳೆದ 2 ವರ್ಷ 5,000 ಪ್ಲಸ್ 1,500 ಸೊ 6,000 ಜನ ಟ್ರೇಡರ್ಸ್ ಆಲ್ರೆಡಿ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಅಟೆಂಡ್ ಮಾಡಿದ್ದಾರೆ. ಸೊ ಈ ವರ್ಷ ಇರೋದೇ 1,500 ಸೀಟು. ಸೊ ಯಾರ್ಯಾರು ಬರ್ತಾರೋ ಫಸ್ಟ್ ಇನ್ ಫಸ್ಟ್ ಔಟಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಫೀ ತುಂಬ ಕಡಿಮೆ ಇರುತ್ತೆ, 500 ವಿತೌಟ್ ಊಟ, 1,000 ರೂಪಾಯಿ ವಿತ್ ಊಟ ಆ ಥರ ಇರುತ್ತೆ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಮಿಕ್ಕಿದ ಹಣ ಎಲ್ಲ ಸ್ಪಾನ್ಸರ್ಸ್ ಕೊಡ್ತಾರೆ ನಮಗೆ. ಸೊ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಇದು 3ನೇ ವರ್ಷಕ್ಕೆ ಮುಗಿಸ್ಬೇಕು ಅಂತ ನನ್ನ ಅನಿಸಿಕೆ. ಮತ್ತು ಬರೋ ವರ್ಷ ಈ ಟ್ರೇಡಿಂಗ್ ಪ್ರೋಗ್ರಾಮ್ ಮಾಡೋ ಪ್ಲಾನ್ ಇಲ್ಲ ನನಗೆ. ನೋಡೋಣ ಈ ಸರಿ ಹೆಂಗೆ ಬರುತ್ತೆ ಅಂತ. ಸರ್, ಈಗ ಆಸಕ್ತ ಟ್ರೇಡರ್ಸ್ ಈಗ ಈ ಅಂಬೇಡ್ಕರ್ ಭವನದಲ್ಲಿ ಆಗುವಂತಹ ಸಮಾವೇಶದಲ್ಲಿ ಭಾರತ್ ಸಮಿಟ್ ಟ್ರೇಡಲ್ಲಿ ಭಾಗವಹಿಸಬೇಕಂತ ಇರೋರು ಹೇಗೆ ಇದಕ್ಕೆ ಎಂಟ್ರಿ ಆಗಬೇಕಾಗುತ್ತೆ? ಇದಕ್ಕೆ ಏನಾದ್ರು ಪ್ರೊಸೀಜರ್ಸ್ ಇದೆಯಾ? ಹೇಗೆ? ಏನೂ ಇಲ್ಲ, ಒಂದು ರಿಜಿಸ್ಟ್ರೇಷನ್ ಲಿಂಕ್ ಇರುತ್ತೆ, ನಾನು ನಿಮಗೆ ಕಳಿಸ್ತೀನಿ. ಅದು ನೀವು ನಿಮ್ಮ ಚಾನಲಲ್ಲಿ ನಮ್ಮ ವಿಡಿಯೋ ಹಾಕಿದಾಗ ಅಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡಿದ್ರೆ ಅವರಲ್ಲಿ ರಿಜಿಸ್ಟರ್ ಆಗ್ಬೋದು. ಸೊ ಆಸ್ ಐ ಟೋಲ್ಡ್ 2 ಇರುತ್ತೆ. ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಪ್ಲೇ ಮಾಡಿ. ಕರೆಕ್ಟ್, ನೀವಲ್ಲಿ ಹಾಕಿಬಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಳ್ಬೋದು. ಇಲ್ಲೇ ವಸಂತನಗರ ಅಂಬೇಡ್ಕರ್ ಭವನ್ ಬಂದ್ಬಿಟ್ಟು ಇಲ್ಲೇ ಮೆಜೆಸ್ಟಿಕ್ ಹತ್ರ ತುಂಬ ಹತ್ತಿರ ಆಗುತ್ತೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದು ಇದು. ಸೊ ಕನೆಕ್ಟಿವಿಟಿ ಬಹಳ ಈಸಿ ಇದೆ. ಒಳ್ಳೆ ಕ್ಯಾಂಪಸ್ಸು. ಸೊ ಅವ್ರಿಗೆ ಊಟ ಬೇಕು ಅಂದರೆ ವಿತ್ ಊಟ 1,000 ರೂಪಾಯಿ, ವಿತೌಟ್ ಊಟ 500 ರೂಪಾಯಿ ಅಷ್ಟೇ ಫೀ ಇರುತ್ತೆ. ಅದು ಅರ್ಲಿ ಬರ್ಡ್ ಆಫರು. ಸೊ ಫಸ್ಟ್ 500 ಜನಕ್ಕೆ ಅಷ್ಟು ಆ ಪ್ರೈಸಲ್ಲಿ ಎಂಟ್ರಿ ಸಿಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಗ್ರೇಟ್ ವ್ಯಾಲ್ಯೂ ಫಾರ್ ಮನಿ. ಕರೆಕ್ಟ್. ಸೊ ಅವ್ರಿಗೆ ಆ ಒಂದು ದಿನ ಡೆಫಿನೆಟ್ಲಿ ಅವ್ರಿಗೆ ಬಹಳ ಒಳ್ಳೆ ಲರ್ನಿಂಗು, ಡೀಪ್ ಲರ್ನಿಂಗ್ ಸಿಗುತ್ತೆ. ಒಂದು ಕಡೆ ಲರ್ನಿಂಗ್ ಆಗುತ್ತೆ, ಆಮೇಲೆ ಬೇರೆ ಟ್ರೇಡ್ ಮಾಡುವವರನ್ನು ಕೂಡ ಪರಿಚಯ ಮಾಡ್ಕೊಳ್ಳೋಕ್ಕೂ ಅವಕಾಶ ಆಗುತ್ತೆ, ಐ ಥಿಂಕ್. ಕರೆಕ್ಟ್ ಅಲ್ವಾ? ಹೌದು. ಸೊ ಈ ರೀತಿಯ ಒಂದು ಪರಸ್ಪರ ಅವರವರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ತಜ್ಞರ ಮಾತುಗಳನ್ನು ಕೇಳುವಂಥದ್ದು ಇರ್ಬೋದು. ಕರೆಕ್ಟ್. ಸೊ ಈ ರೀತಿಯ ಒಂದು ವಿಧಾನಗಳ ಮೂಲಕ ಅವರಿಗೆ ಲರ್ನಿಂಗಲ್ಲಿ ಸಿಗುತ್ತೆ. ಕರೆಕ್ಟ್. ಖಂಡಿತ ಕೂಡ ಇದು ನಮ್ಮ ಟ್ರೇಡರ್ಸ್ ವಲಯಕ್ಕೆ, ಟ್ರೇಡರ್ಸ್ ಮಾಡೋರಿಗೆ, ಸ್ಟಾಕ್ ಮಾರ್ಕೆಟ್ ಕುತೂಹಲಿಗಳಿಗೆ, ಬಿಗಿನರ್ಸಿಂದ ಶುರು ಮಾಡಿ ಆಲ್ರೆಡಿ ಮಾಡ್ತಾ ಇರುವವರಿಗೆ ಕೂಡ ಅವರು ಕೂಡ ಬಹಳ ಅನುಕೂಲ ಆಗ್ಬೋದು ಅಂತ ಹೇಳ್ತಾ, ಇಷ್ಟು ಹೊತ್ತು ಈ ಸಮಿಟ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ವೀಕ್ಷಿಸಲು ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.